ಚಿಕ್ಕಮಗಳೂರ್ದು ಒಂದು ಸುದ್ದಿ ಇದೆ. ಇಲ್ಲಿ ಈದ್ ಮಿಲಾದ್ ಆಗಬೇಕಾದ್ರೆ 40 ಅಡಿ ಎತ್ತರದ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನು ಹಾಕಿದ್ದಾರೆ. ಈ ಕಟೌಟ್ ಅನ್ನ ವಿಡಿಯೋ ಮಾಡಿ ಅದಕ್ಕೆ ಪಾಕಿಸ್ತಾನದ ಮುಜಾಹಿದ್ಗೆ ಸಂಬಂಧಪಟ್ಟ ಒಂದು ಸಾಂಗ್ ಅನ್ನ ಬಳಸಿ ರೀಲ್ಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಅಂತೆ. ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಅನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರೀಲ್ಸ್ ಈಗ ಹಂಚ್ಕೊಂಡಿದ್ದಾರೆ. ಇದರಲ್ಲಿ ವಿವಾದ ಏನಪ್ಪಾ ಅಂದ್ರೆ, ಈ ಪುಂಡ್ ಹೈಕ್ಲಿದಾವಲ್ಲ ಇವು, ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಪಾಕಿಸ್ತಾನಿ ಜಿಹಾದ್ ತೊಡಗಿರುವ ಪವಿತ್ರ ಯೋಧರು ಅಂತ, ಈ ಮಣ್ಣಿನ ರಕ್ಷಕರು ಅಂತ ಭಾರತೀಯರ ರಕ್ತ ಕುದಿಯುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸೈನಿಕರಿಗೆ ಸಂಬಂಧಪಟ್ಟ ಹಾಡು ಬಳಕೆ ಮಾಡಿರೋದಕ್ಕೆ ವಿವಾದ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಚಿಕ್ಕಮಗಳೂರು ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಧನರಾಜ್ ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರಂತೆ. ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ಈ ಧಾರ್ಮಿಕ ಭಾವನೆಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಹಾಡನ್ನು ಬಳಸಿದ್ದಾರೆ ಅಂತ ಈಗ ದೂರಿನಲ್ಲಿ ಆರೋಪ. ನಾನು ಒಂದು ಚಾಲೆಂಜ್ ಮಾಡ್ಬಿಡ್ತೀನಿ ಈ ಚಿಕ್ಕಮಗಳೂರಿನಲ್ಲಿರೋರಿಗೆ ಅಂತಲ್ಲ, ಇಡೀ ದೇಶದಲ್ಲೇ. ನೀವು ಪಾಕಿಸ್ತಾನಕ್ಕೆ ಹೋಗಿ ಜೈ ಹನುಮಾನ್ ಅಂತನೋ, ಜೈ ಶ್ರೀರಾಮ್ ಅಂತನೋ, ಹರ ಹರ ಮಹಾದೇವ್ ಅಂತನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಬದುಕ್ ಬರ್ರಪ್ಪ ಸಾಕು. ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವನಾದ್ರೂ ಒಬ್ಬ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಇಂಥದ್ದು ಹೇಳ್ಕಟ್ ಬಂದ್ಬಿಡಿ ನೋಡೋಣ. ಅದ್ ಏನ್ರಿ ನೀವು ಈ ಊರಿಗೆ ಬರ ಕೂಳಿಗೆ ದಂಡ ಅಂತಾರಲ್ಲ, ಆ ಜಾಯಮಂದವ್ ಇವೆಲ್ಲ. ಓಕೆ, ಅಲ್ಲಿಯ ಹಿಂದೂ ಮುಖಂಡ ಸಂತೋಷ್ ಕೋಟ್ಯಾನ್ ಅಂತ ನಮ್ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸಂತೋಷ್ ಅವರೇ, ನಾನು ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಚಿಕ್ಕಮಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಮತ್ತೆ ದತ್ತಾತ್ರೇಯ ಜಯಂತಿ ಈ ವಿಚಾರಕ್ಕೆ ನಾವು ಫೈಟ್ ನೋಡ್ತಾ ಇದ್ವಿ. ಇದ್ಯಾವ್ದಿದು ಟಿಪ್ಪು ಜಯಂತಿಗೆ ಪಾಕಿಸ್ತಾನ ಹಾಡಾಕೋದು? ಇದ್ಯಾವಾಗಿಂದ ಸಂಸ್ಕೃತಿ ಬಂದಿದೆ ಅಲ್ಲಿ? ಇದು ಈ ಸಂಸ್ಕೃತಿ ಮೇಡಮ್, ಕಳೆದ ವರ್ಷ ಏನು ಈದ್ ಮಿಲಾದ್ ಸಂದರ್ಭದಲ್ಲಿ ಅವರು ಪ್ಯಾಲೆಸ್ಟೈನ್ ಧ್ವಜವನ್ನ ಆರಿಸುವ ಮುಖಾಂತರ ಈ ಒಂದು ಕೆಟ್ಟ ಸಂಸ್ಕೃತಿಗೆ ನಾಂದಿನ ಆಡಿದ್ರು. ಅವರು ಏನು ಕಳೆದ ಬಾರಿ ಅವರು ಮಾಡುವಂತ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನ ಆರಿಸುವ ಮುಖಾಂತರ ಈ ಒಂದು ಕೆಟ್ಟ ಸಂಸ್ಕೃತಿಯನ್ನ ಪ್ರಾರಂಭ ಮಾಡಿದ್ರು. ಅವಾಗ್ಲೇ ಪೊಲೀಸರು ಇವ್ರನ್ನ ಎಡೆಮುರಿ ಕಟ್ಟಿ ಇವರನ್ನ ಹದ್ದುಬಸ್ತಲ್ಲಿ ಇಟ್ಟಿದ್ರೆ, ಇವತ್ತು ಈ ಸಾವಿರಾರು ಹಿಂದೂ ಕೊಂದಿರೋಂತ ಈ ಮತಾಂಧನ ಇಷ್ಟೊಡ್ ಕಟೌಟ್ ಹಾಕಿ ಪಾಕಿಸ್ತಾನ ಪ್ರೇಮ ಮೆರೆಯುವಂತ ಈ ಸಾಂಗ್ ಅನ್ನು ಹಾಕಿ ಅವ್ರು ವೈರಲ್ ಮಾಡ್ತಿರ್ಲಿಲ್ಲ. ಇವ್ರಿಗೆ ಪೊಲೀಸರ ಮೇಲೆ ಒಂಚೂರು ಭಯನೇ ಇಲ್ಲ. ಪೊಲೀಸರ ಮೇಲೆ ಚೂರು ಭಯ ಅಥವಾ ಕಾನೂನು ಸಂವಿಧಾನದ ಮೇಲೆ ಭಯ ಇದ್ದಿದ್ರೆ ಈ ರೀತಿಯಾದ ಕೃತ್ಯಗಳನ್ನ ಅವ್ರು ಮಾಡಕ್ಕೆ ಯಾವುದೇ ರೀತಿ ಧೈರ್ಯ ಮಾಡ್ತಾರೆ. ಅಲ್ಲ, ನಮ್ ಪ್ರಶ್ನೆ ಟಿಪ್ಪು ಜಯಂತಿ ಓಕೆ, ಈ ನ್ಯೂಸೆನ್ಸ್ ಯಾಕೆ ಅಂತ. ಈಗೇನೋ ಕೇಸ್ ಹಾಕೊಂಡ್ರಂತಲ್ಲ, ಯಾರನ್ನು ಅರೆಸ್ಟ್ ಮಾಡಿಲ್ವಾ ಅಲ್ಲಿ ಪೊಲೀಸರು ಒಬ್ಬನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇದ್ರ ಹಿಂದೆ ಇರುವಂತ ಶಕ್ತಿ ಯಾವ್ದೇನು ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಅಂತ ಏನು ಪೇಜ್ ನ ಮಾಡ್ಕೊಂಡಿದ್ದಾರೆ, ಈ 1000 ಜನಕ್ಕೆ ಶೇರ್ ಆಗಿದೆ ಮತ್ತೆ 1000 ಜನ ಇದನ್ನ ನೋಡಿದ್ದಾರೆ. ಯಾರೋ ಒಬ್ಬನ್ನ ನಮ್ಮ ಕಂಪ್ಲೇಂಟ್ ಕೊಟ್ಟಿದೀವಿ ಅಥವಾ ಹಿಂದೂ ಸಂಘಟನೆಗಳನ್ನ ಪ್ರಶ್ನೆ ಮಾಡಿದ್ದಾರೆ ಅಥವಾ ಸರ್ಕಾರದಿಂದ ಮುಚ್ಚಾಕ್ಬೇಕು ಅಂತ ಯಾರೋ ಒಬ್ಬನ ಬಂಧಿಸಿದ್ರೆ ಇದು ಈ ಸಂಸ್ಕೃತಿನ ಮಟ್ಟಾಕಕ್ ಸಾಧ್ಯ ಇಲ್ಲ. ಆದ್ರೆ ಪುಂಡ್ ಹುಡುಗ್ರೆ ಮಾಡ್ಕೊಂಡಿರೋದು ಅಥವಾ ಇದ್ರ ಹಿಂದೆ ಯಾರಾದ್ರೂ ಇದಾರೆ ಅಂತ ನಿಮ್ಮ ಅನುಮಾನ? ಈ ಕಿತಾಪತಿ ಬರೀ ಯಾವ ಚಿಕ್ಕ ಪುಟ್ಟ ಹುಡುಗರದ ಇದು ನೋಡಿ, ಇದ್ರಲ್ಲಿ ಒಬ್ಬನ್ನ ರೋಷನ್ ಹುಡುಗನ್ನ ಬಂಧಿಸ್ತಾರೆ. ಮತ್ತೆ ಇನ್ನು ಉಳಿದವ್ರು ಎಲ್ಲರನ್ನು ಏನು ಇದಕ್ಕೆ ಸಂಬಂಧಪಟ್ಟಂತವ್ರು ಮೈನರ್ಸ್ ಯಾರೆ ಅಂತ ಹೇಳಿ ಅವರನ್ನ ಬಿಟ್ಟು ಕಳ್ಸಿದ್ದಾರೆ. ಈ 16 ವರ್ಷ 18 ವರ್ಷ ಒಳಗಿನ ಹುಡುಗರನ್ನ ಎಲ್ಲಿ ಟ್ರೈನಿಂಗ್ ಮಾಡ್ತಾರೆ, ಇವರು ಟ್ರೈನಿಂಗ್ ಎಲ್ಲಿ ಸಿಗ್ತಾ ಇದೆ? ಈ ಹಿಂದೆ ಚಿಕ್ಕಮಗಳೂರಲ್ಲಿ ಇದೇ ಒಂದು ಪ್ರಕರಣ ನಡೆದಿತ್ತು. ಹಸುವಿನ ಬಾಲಕ್ಕೆ ಜೀವಂತ ಇರುವಂತ ಹಸುವಿಗೆ ಪೆಪ್ಪರ್ ಸ್ಪ್ರೇನ ಹೊಡೆದು ಬೆಂಕಿಯನ್ನು ಕೊಟ್ಟುವಂತ ಕೆಲಸ ಮಾಡಿದ್ದಾರೆ. ಯಾಕೆ ನೆನಪಿಸ್ ಬೇಜಾರ್ ಮಾಡ್ತೀರಿ ಅತ್ಲಾಗೆ? ನೋಡೋಣಪ್ಪ, ಪೊಲೀಸರು ಯಾಕೆ ಇದನ್ನೆಲ್ಲ ಇಷ್ಟೊಂದು ಮಿತಿ ಮೀರಕ್ ಬಿಡ್ತಾ ಇದಾರೋ ಆ ಭಾಗದಲ್ಲಿ ಗೊತ್ತಿಲ್ಲ. ಎನಿವೆ, ಥ್ಯಾಂಕ್ ಯು ಸಂತೋಷ್ ಅವರು ಇಷ್ಟೊತ್ತು ಪಿಎನ್ಎಸ್ ವಿಸ್ತಾರ ಜೊತೆ ಮಾತಾಡಿದಕ್ಕೆ.